ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮ್ಯಾಚ್ ಡೇ 1 ಪೋಸ್ಟ್ ಡೇ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. ಮಗ ಇವತ್ತು ಪ್ಲೇಯಿಂಗ್ ಲೆವೆನ್ ನೋಡ್ತು ಅಂತಂದ್ರೆ ಸ್ವಲ್ಪ ಆಶ್ಚರ್ಯ ಮೂಡಿಸ್ತು ನನಗೆ. ಯಾಕಂದ್ರೆ ಜಡೇಜಾ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಹೇಳಿದ್ರು. ಇವ್ರು ಆಡ್ತಾರೋ ಆಡೋದಿಲ್ವೋ ಅನ್ನೋ ಒಂದು ಕ್ವಶನ್ ಅಂತೂ ಇತ್ತು. ಜಡೇಜಾ ಆಡೋದಿರಲಿ, ಇವರು ಬಂದು ಸೆಂಚುರಿನೇ ಇಳಿಸ್ಬಿಟ್ರಲ್ಲ ಗುರು. ಇಂಜುರಿಯಿಂದ ರಿಕವರ್ ಆಗಿ ಬಂದ್ಬಿಟ್ಟು ಇದೊಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು ಜಡೇಜಾ ಇಂದ. ಅಕ್ಷರ್ ಪಟೇಲ್ ಅವರ ಜಾಗದಲ್ಲಿ ಜಡೇಜಾ ಬಂದ ಜೊತೆಗೆ ಇವತ್ತು ಇಬ್ರು ಡೆಬ್ಯೂಟೆಂಟ್ಸ್ ಕೂಡ ಇದ್ರು. ಆಸ್ ಎಕ್ಸ್ಪೆಕ್ಟೆಡ್ ಜುರಾಲ್ ಅವರು ಆಡ್ತಾರೆ ಅಂತ ಇತ್ತು, ಜೊತೆಗೆ ಸರ್ಫರಾಜ್ ಖಾನು ಡೆಬ್ಯೂ ಮಾಡ್ತಾರೆ ಅಂತ ಅವರಿಬ್ಬರು ಕೂಡ ಡೆಬ್ಯೂ ಮಾಡಿದ್ರು. ಏನು ಡ್ರೀಮ್ ಡೆಬ್ಯೂಗಳು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿಯೋದನ್ನ ಮಾತ್ರ ಮರಿಬೇಡಿ. ಇವತ್ತು ಟಾಸ್ ಗೆದ್ದಿದ್ದು ನಮ್ಮ ಇಂಡಿಯಾನೇ. ರಿಪೀಟೆಡ್ ಆಗಿ ಟಾಸ್ನ ಗೆಲ್ತಾ ಬರ್ತಾ ಇದ್ದೀವಿ. ಬ್ಯಾಟಿಂಗ್ ಏನು ಆಬ್ವಿಯಸ್ಲಿ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಬ್ಯಾಟಿಂಗ್ನ ಶಿಸ್ತಾಗಿ ಆಯ್ಕೆ ಮಾಡ್ಕೊತಾ ಇದ್ದಂಗೆನೇ ಇನಿಷಿಯಲಿನೇ ಆಗೋಗ್ಬಿಡ್ತು ನಮ್ಮ ಟೀಮ್ ಇಂಡಿಯಾ. ಯಾವಾಗ ಯಶಸ್ವಿ ಜಾಯಸ್ವಾಲ್ ಅವರು ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರೂ ಮಾರ್ಕುಡ್ ಅವರ ಬೌಲಿಂಗ್ ಅಂತ ಇವತ್ತು ಸಖತ್ ಬೌಲಿಂಗ್ನ ಮಾಡಿದ್ರು ಇವರು. ಬೇರೆಯವ್ರಿಗೆ ಕಂಪೇರ್ ಮಾಡ್ತಾನೆ, ಬೇರೆಯವ್ರಿಗೆ ಯಾಕೆ ಕಂಪೇರ್ ಮಾಡಿದ್ವಿ, ಯಾರಿಗೆ ಕಂಪೇರ್ ಮಾಡ್ತಂದ್ರೆ ಇವತ್ತು ಮಾರ್ಕುಡನೇ ಒಂಥರ ಮೈನ್ ವಿಕೆಟ್ಸ್ಗಳನ್ನ ಎತ್ತಿರುವಂಥದ್ದು. 4 ವಿಕೆಟ್ ಅವ್ರಿಗೆ ಕ್ರೆಡಿಟ್ ಕೊಡಬೇಕು, ಒಂದು ರನ್ಔಟ್ ಕ್ರೆಡಿಟು, ಜೊತೆಗೆ 3 ವಿಕೆಟ್ಸು ಅವರ ಬೌಲಿಂಗಿಂದ ಬಂದು ಟೋಟಲಾಗಿ 4 ವಿಕೆಟ್ ಅವರೇ ಎತ್ತಿದ್ದಾರೆ ಅಂತ ಹೇಳಬೇಕು ಸಿಂಗಲ್ ಹ್ಯಾಂಡೆಡ್ಲಿ. ಇನ್ನೊಂದು ವಿಕೆಟ್ ಎತ್ತಿರೋದು ಹಾರ್ಟ್ಲಿ. ಇನ್ನೇನು ಬೇರೆಯವರಿಂದ ಅಷ್ಟೊಂದೇನು ಪರ್ಫಾರ್ಮೆನ್ಸು ಬಂದಿಲ್ಲ ಅಂತ ಹೇಳಬೇಕು. ಒಟ್ಟಿನಲ್ಲಿ ಹಾರ್ಟ್ಲಿ ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡ್ತಿದ್ರು, ಮಾರ್ಕುಡು ಕೂಡ ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡ್ತಿದ್ರು. ಹ್ಯಾಂಡರ್ಸನ್ ಕೈಯಲ್ಲಿ ಅಷ್ಟೊಂದೇನು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ. ಇನಿಷಿಯಲಿ ಸ್ವಿಂಗ್ ಕಾಣಿಸ್ತಿತ್ತು ಅವರ ಬೌಲಿಂಗಲ್ಲಿ ಕೂಡ, ಬಟ್ ಅಷ್ಟೊಂದು ಏನು ವಿಕೆಟ್ ಟೇಕಿಂಗ್ ಬಾಲ್ಸ್ ಥರ ಏನು ಕಾಣಿಸ್ತಿರಲಿಲ್ಲ ಅವ್ರದ್ದು. ಓಕೆ, ಅವ್ರ ಬೌಲಿಂಗ್ ಬಗ್ಗೆ ಏನು ಗುರು ಮಾತಾಡೋದು, ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಅಲ್ಲಿ ಏನು ಗುರು ಸ್ಟಾರ್ಟ್ ಮಾಡಿದ್ದು ನಮ್ಮ ರೋಹಿತ್ ಶರ್ಮಾ. ಇವರೊಂದು ಕೌಂಟ್ರ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಗುರು ರೋಹಿತ್ ಶರ್ಮಾ ಅವ್ರಿಗೆ. ಬೆನ್ ಸ್ಟೋಕ್ಸ್ ಅವರು ಮ್ಯಾಚ್ಗಿನ್ನ ಮುಂಚೆ ಅಂದರೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಯಾವಾಗ ಇವರು ಸೋತ್ರೋ, ರೋಹಿತ್ ಶರ್ಮಾನ ಸೈಲೆಂಟಾಗಿ ಇಟ್ಟಿದ್ದೀವಿ. ನೋಡಿದ್ರಾ, 2 ಟೆಸ್ಟ್ ಮ್ಯಾಚ್ನೂ ಸೈಲೆಂಟಾಗಿ ಇಟ್ಟಿದ್ದೀವಿ. ನಾವು ಗೋಯಿಂಗ್ ಫಾರ್ವರ್ಡ್ ಇನ್ನು 3 ಟೆಸ್ಟ್ ಮ್ಯಾಚ್ಗಳು ನಾವು ಸೈಲೆಂಟಾಗಿ ಇಟ್ಟೇ ಇರ್ತೀವಿ, ಅದು ನಮಗೆ ಗೊತ್ತು ಟ್ರಿಕ್ಕು ಅಂತ ಹೇಳಿದ್ರು. ಟ್ರಿಕ್ಕಲ್ಲ ಗುರು, ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ಬಂದಿದ್ದು ನೋಡಿ ಸೆಂಚುರಿ. 2 ಮ್ಯಾಚಲ್ಲಿ ಬಂದಿರಲಿಲ್ಲ ಇವ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇಲ್ಲಿ 3ನೇ ಮ್ಯಾಚಲ್ಲಿ ಬಂದಿರೋದು ಸೆಂಚುರಿ. ಆ ಥರ ಒಂಥರ ಉತ್ತರಕ್ಕೆ ಪ್ರತಿ ಉತ್ತರ ಆ ಥರ ಇತ್ತು ರೋಹಿತ್ ಶರ್ಮಾ ಅವರ ಸೆಂಚುರಿ. 131 ರನ್ನು, ಲಾಂಗ್ ಸ್ಟ್ಯಾಂಡ್ ಹೋಗಿರೋ ಇಬ್ರದ್ದು ಡಬಲ್ ಸೆಂಚುರಿ. ದ್ವಿಶತಕದ ಪಾರ್ಟ್ನರ್ಶಿಪ್ ರೋಹಿತ್ ಮತ್ತೆ ಜಡ್ಡು ಇಂದ ಮೈನ್ ಸ್ಟ್ಯಾಂಡ್ ಹೋಗಿರೋ. ಇವರಿಬ್ರು ನಿಂತ್ಕೊಂಡಿರಲಿಲ್ಲ ಅಂತ ಅಂದ್ರೆ ಅಲ್ಲಿ ಏನೇನೇನೋ ಆಗೋಗ್ಬಿಟ್ಟಿರೋದು, ಅವಾಂತರ ಆಗೋಗ್ಬಿಡೋದು. ಫಸ್ಟ್ ಸೆಷನ್ ಅಲ್ಲಿ ಇನ್ಫ್ಯಾಕ್ಟ್ ನಾವು ದಬಾಕೊಂಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿರ್ತಿರ್ಲಿಲ್ಲ. ಇವರಿಬ್ಬರು ಯಾರು ನಿಂತ್ಕೊಂಡಿರಲಿಲ್ಲ ಅಂತ ಅಂದಿದ್ರೆ. ಹಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬಿತ್ತು. ಯಶಸ್ವಿ ಜಾಯಸ್ವಾಲ್ ಔಟ್ ಆದರು, ಆಮೇಲೆ ಶುಭ್ಮನ್ ಗಿಲ್ ಬಂದರು, ಅವರು ಕೂಡ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಿದ್ರು. ಹಂಗೆ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಬಿಟ್ಟು ಆಮೇಲೆ ರಜತ್ ಪಟಿದಾರ್ ಬಂದರು, ಅವರು ಟಕಾರನ್ ಬಂದ್ರೋ ಪುಟ್ಟ ಓದಾ ಪುಟ್ಟ ಅನ್ನೋ ಥರ ಹೋಗ್ತಾ ಇದ್ದಾರೆ. ರಜತ್ ಪಟಿದಾರ್ಗೆ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಾ ಇದೆ. ಯಾಕಂದರೆ 1 ಮ್ಯಾಚ್ ಆಲ್ರೆಡಿ ಚಾನ್ಸ್ ಕೊಟ್ಟಿದ್ರು, ಈ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಬೇರೆ ತೋಪ್ ಹೊಡೆದಿದ್ದಾರೆ. ನೆಕ್ಸ್ಟ್ ಇನ್ನಿಂಗ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುತ್ತೆ. ನೆಕ್ಸ್ಟ್ ಇನ್ನಿಂಗ್ಸ್ ಏನಾದ್ರು ಚೆನ್ನಾಗಿ ಆಡೋಕ್ಕಾಗಿಲ್ಲ ಅಂತ ಅಂದರೆ, ಒಂದು ವೇಳೆ ಇನ್ ಕೇಸ್ ಏನಾದ್ರು ಬ್ಯಾಟಿಂಗ್ ಸಿಕ್ತು ಅಂದರೆ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಆಡೋಕ್ಕಾಗಿಲ್ಲ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ ಅಂತ ನನಗೆ ಯಾಕೋ ಪರ್ಸ್ನಲ್ ಅನ್ನಿಸಿದೆ. ಯಾಕಂದರೆ 2 ಮ್ಯಾಚ್ಗಿಂತ ಜಾಸ್ತಿ ಆಪರ್ಚುನಿಟಿ ಕೊಡೋದಿಲ್ಲ ಅಂತ ಕಾಣಿಸುತ್ತೆ ಈ ಒಂದು ಸೀರೀಸ್ನ ನೋಡ್ತಾರೆ. ಯಾಕಂದರೆ ಶುಭ್ಮನ್ ಗಿಲ್ಗೆ ಮುಂಚೆನೇ ಹೇಳ್ಬಿಟ್ಟಿದ್ರು, ನೀನು ಈ ಮ್ಯಾಚ್ ನೆಟ್ಗಾಡಿಲ್ಲ, ಇನ್ನಿಂಗ್ಸಲ್ಲಿ ನೆಟ್ಗಾಡಿಲ್ಲ ಅಂತಾನೆ ನೀನು ಗಾನ್ ಕೇಸ್ಕೊಂಡು ನೆಕ್ಸ್ಟ್ ಮ್ಯಾಚ್ ಬೇರೆಯವ್ರು ಹಾಕಂತೀವಿ ಅಂತ. ಸೊ ಅವ್ರ ಸೆಂಚುರಿ ನೋಡೋರು ಲಾಸ್ಟ್ ಮ್ಯಾಚಲ್ಲಿ, ಇವ್ರಿಗೂ ಹೇಳಿದ್ರೆ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ರಜತ್ ಪಟಿದಾರ್ ಒಂದು ಸಾಫ್ಟ್ ಡಿಸ್ಮಿಸಲ್ ಆರು ಒಂಥರ ಬಾಲ್ನ ಕರೆಕ್ಟಾಗಿ ಜಡ್ಜ್ ಮಾಡಲಿಲ್ಲ. ಇವ್ರದ್ದು ಹಾರ್ಟ್ಲಿ ಅವರ ಬಾಲು, ಅವರಂತೂ ಒಂಥರ ದಿಲ್ಖುಷ್ ಆಗ್ಬಿಟ್ರು ಆ ವಿಕೆಟ್ನ ಬೀಳ್ತಾ ಇದ್ದಂಗೆ. ಏನಂತ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವ್ರದ್ದು ಏನಂತ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ, ಅವರೇ ಪುಲ್ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಇನ್ನೂ ಸರ್ವೈವ್ ಆಗಿತ್ತು ಅಂದರೆ ಇನ್ನೂ ರನ್ಸ್ಗಳು ಬೇಜಾನ್ ಬರೋದಿತ್ತು. ಆ್ಯಕ್ಚುಲಿ ಮಾರ್ಕುಡ್ ಅವರ ಬೌಲಿಂಗಿಗೆ ಕ್ರೆಡಿಟ್ ಕೊಡಬೇಕು. ಶುಭ್ಮನ್ ಗಿಲ್ಗೆ ಮಾಡಿದ ಬಾಲ್ ಆಗಿರ್ಬೋದು, ಯಶಸ್ವಿ ಜಾಯಸ್ವಾಲ್ ಮಾಡಿದ ಬಾಲ್ ಆಗಿರ್ಬೋದು, ಅವೆರಡು ಮಾತ್ರ ಸಖತ್ ಬ್ರಿಲಿಯಂಟು, ಒಂಥರ ವಿಕೆಟ್ ಟೇಕಿಂಗ್ ಬಾಲ್ ಅಂತ ಹೇಳಬೇಕು. ಸೊ ಓಕೆ, 3 ವಿಕೆಟ್ ಬೀಳ್ತಾ ಇದ್ದಾಗ 33ಕ್ಕೆ 3 ವಿಕೆಟ್ ಡಮಾರು ನಮ್ಮ ಟೀಮ್ ಇಂಡಿಯಾದು. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿರೋದು ಫಾರ್ ದ ವೆರಿ ಫಸ್ಟ್ ಟೈಮು ಈ ಟೆಸ್ಟ್ ಸೀರೀಸಲ್ಲಿ ಒಂದು ಸೆಷನ್ನು ವಿಕೆಟ್ ಇಲ್ಲದೆ ಹೋಗಿದೆ ಅಂತಂದರೆ ಅದು ಇವತ್ತಿನ ಸೆಕೆಂಡ್ ಸೆಷನು. ಯಾವುದೇ ವಿಕೆಟ್ಸು ಬಿದ್ದಿಲ್ಲ ಗುರು. ಪ್ರತಿ ಸೆಷನಲ್ಲೂ ಕೂಡ ಆಗಿರುವಂಥ ಲಾಸ್ಟ್ 2 ಟೆಸ್ಟ್ ಮ್ಯಾಚಲ್ಲಿ ವಿಕೆಟ್ಸ್ ಬೀಳ್ತಾನೆ ಇತ್ತು, ಒಂದಲ್ಲ ಒಂದು ವಿಕೆಟ್ಸ್ ಬೀಳ್ತಾನೆ ಇತ್ತು. ಬಟ್ ಇವತ್ತು ಸೆಕೆಂಡ್ ಸೆಷನಲ್ಲಿ 1 ವಿಕೆಟ್ ಬಿದ್ದಿಲ್ಲ. ಆ ರೇಂಜ್ಗೆ ಕಚ್ಕೊಂಡು ನಿಂತ್ಕೊಂಡು ಆಡಿದ್ದು ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ಅವರು. ರನ್ಸ್ ಏನು ಅಷ್ಟೊಂದೇನು ಹಾವಳಿಯಾಗಿ ಏನು ಬರ್ತಾ ಇರಲಿಲ್ಲ, ಡೀಸೆಂಟ್ ರನ್ಸ್ಗಳೇನೋ ಬರ್ತಾ ಇತ್ತು. ಶಾರ್ಟ್ ಸೆಷನ್ ಏನೇ ಆಯಿತು ಒಂಥರ ಜಾಸ್ತಿ. ಯಾಕಂದರೆ ಪೇಸಸ್ಗಳು ಜಾಸ್ತಿ ಬೌಲಿಂಗ್ನ ಮಾಡ್ತಾರೆ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡ್ತು ಅಂದರೆ.
ಲಾಸ್ಟ್ ಸೆಷನ್ ಒಂದು ಲಾಂಗ್ ಸೆಷನ್ ಆಗಿದೆ, 30+ ಓವರ್ಸ್ ಮಾಡಿದ್ದಾರೆ, 33 ಓವರ್ನು ಮಾಡಿದ್ದಾರೆ ಲಾಸ್ಟ್ ಸೆಷನಲ್ಲಿ. ಫಸ್ಟ್ ಸೆಷನ್ ಮತ್ತು ಸೆಕೆಂಡ್ ಸೆಷನ್ 20+ ಓವರ್ಸ್ ಮಾಡಿದ್ದಾರೆ ಅಷ್ಟೇ. ಸೊ ಓಕೆ, ಫಸ್ಟ್ ಸೆಷನಲ್ಲಿ 93 ರನ್ ಹೊಡಿತು ಅಂದರೆ 2 ವಿಕೆಟ್ನ ಕಳ್ಕೊಂಡು 3 ವಿಕೆಟ್ನ ಕಳ್ಕೊಂಡು ಸೆಕೆಂಡ್ ಸೆಷನ್ 92 ರನ್ ಹೊಡಿತಾರೆ ನಮ್ಮ ಟೀಮ್ ಇಂಡಿಯಾ ವಿತೌಟ್ ಲಾಸ್ ಆಫ್ ಎನಿ ವಿಕೆಟು. ಸೊ ಸೆಕೆಂಡ್ ಸೆಷನ್ ಮಸ್ತಾಗಾಯಿತು ಅಂತ ಹೇಳ್ಬೇಕು, ಇಂಡಿಯಾ ಪರವಾಗಿನೇ ಆಯಿತು. ಯಾಕಂದರೆ ರನ್ಸ್ ಏನಂತ 100 ಬೇಲೇನು ಬಂದಿಲ್ಲ, ಫಸ್ಟ್ ಸೆಷನ್ 100 ಬೇಲೇನು ಬಂದಿಲ್ಲ. ಫಸ್ಟ್ ಸೆಷನ್ ಇನ್ಫ್ಯಾಕ್ಟ್ ವಿಕೆಟ್ಸ್ ಕಳ್ಕೊಂಡು ಕೂಡ 93 ಹೊಡೆದಿದ್ದಾರೆ ಅಂತಂದರೆ ಅದಕ್ಕೊಂಥರ ಗ್ರೇಟ್ ಅಂತ ಹೇಳ್ಬೇಕು. ಅದೊಂಥರ ನ್ಯೂಟ್ರಲ್ ಸೆಷನ್ ಆಗಿತ್ತು. ಸೆಕೆಂಡ್ ಸೆಷನು ನಮ್ಮ ಇಂಡಿಯಾ ಪರವಾಗಿ ಬಂತು, ಥರ್ಡ್ ಸೆಷನ್ ಕೂಡ ನಮ್ಮ ಇಂಡಿಯಾ ಪರವಾಗಿ ಬಂತು. ಥರ್ಡ್ ಸೆಷನ್ ಏನು ಗುರೋದು, ಸರ್ಫರಾಜ್ ಖಾನ್ ಅಜ್ಜಿ ಹಾಕೊಂಡು ತತ್ಕುದ್ರು ಬಂದವರನ್ನೇ 62 ರನ್ ಗುರು ಅಲ್ಲ ಬಂದಿದೆ ಇವರು. ಥರ್ಡ್ ಸೆಷನಲ್ಲೇ ಸೆಂಚುರಿ ಮಾಡೋ ಥರ ಆ ರೇಂಜಿಗೆ ಕಾಣಿಸ್ತಾ ಇದ್ರು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರು, ಒಂಥರ ಡ್ರೀಮ್ ಡೆಬ್ಯೂ ಥರನೇ ಇತ್ತು ಅವರಿಗೆ. ಬಟ್ ಅನ್ಫಾರ್ಚುನೇಟ್ ಆಗಿ ರನ್ಔಟ್ ಆಗಿ ಹೋಗ್ಬಿಟ್ರು. ರೋಹಿತ್ ಶರ್ಮಾ ಅವರು ಕೂಡ ಥರ್ಡ್ ಸೆಷನಲ್ಲೇ ಔಟ್ ಆಗಿದ್ದು, 131 ಕ್ರೂಷಿಯಲ್ ರನ್ಸು. ಇವಾಗ ಆಡ್ತಿದ್ದಾರೆ ಜಡೇಜಾ ಅವರು ಕೂಡ 100 ಹೊಡೆದ್ಬಿಟ್ಟು 110 ಆಡ್ತಾ ಇದ್ದಾರೆ. ನೋಡೋಣ ಜಡೇಜಾ ಅವರು ಅದೆಷ್ಟು ಹೊಡಿತಾರೆ ಅಂತ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರ ರಿಯಾಕ್ಷನ್ ಏನಿತ್ತು ಇವತ್ತು ಸರ್ಫರಾಜ್ ಖಾನು ಔಟ್ ಆಗಾದ್ಮೇಲೆ, ಅದಂತೂ ಒಂಥರ ಆರ್ಟ್ ಟಚಿಂಗ್ ಆಗಿತ್ತು ಗುರು. ಯಾಕೆಂದರೆ ಸರ್ಫರಾಜ್ ಖಾನು ಡ್ರೀಮ್ ಡೆಬ್ಯೂ ಅವರಿಗೆ ಒಂಥರ ಎಲ್ಲೂ ಕೂಡ ತಿಣ್ಕಾಡ್ದಂಗೆ ತಡೆದಾಡ್ದಂಗೆ ಅಲಚ್ಚಾಗಿ ಆಡ್ತಾ ಇದ್ರು. ಅಜ್ಜಿ ಒಂಥರ ಅಗ್ರೆಸಿವ್ ಇಂಟೆಂಟಲ್ಲಿ ಆಡ್ತಾ ಇದ್ರು, ಬೇರೆ ಯಾರು ಆಡಲಿಲ್ಲ ಅಗ್ರೆಸಿವ್ ಇಂಟೆಂಟಲ್ಲಿ. ಇವತ್ತು ಸರ್ಫರಾಜ್ ಖಾನ್ ರಿಷಬ್ ಪಂತ್ ಯಾವ ಥರ ಆಡ್ತಾ ಇದ್ರು ಆ ಥರ ಅಗ್ರೆಸಿವ್ ಇಂಟೆಂಟು ಆ ಒಂದು ಸ್ಲಾಟಲ್ಲಿ ಬಂದು ಆಡ್ತಾರೆ ಅಂದರೆ ಇದೊಂಥರ ಪಾಸಿಟಿವ್ ಸೆನ್ಸ್ ನಮ್ಮ ಟೆಸ್ಟ್ ಟೀಮ್ಗೆ ಅಂತ ಹೇಳಬೇಕು. ಯಾಕಂತಂದರೆ ಇವತ್ತು ಔಟ್ ಆಗಿರ್ಬೋದು, ಇವತ್ತು ನನ್ನ ಪ್ರಕಾರ ಇವತ್ತಲ್ಲ ಇನ್ಫ್ಯಾಕ್ಟ್ ನಾಳೆ ನನ್ನ ಪ್ರಕಾರ ಸೆಂಚುರಿ ಬರೋದಿತ್ತು, ಅವರೇನು ರನ್ಔಟ್ ಆಗಿಲ್ಲ ಅಂದರೆ. ಯಾಕಂದರೆ ಆ ಒಂದು ಇಂಟೆಂಟಲ್ಲಿ ಕಾಣಿಸ್ತಿದೆ. ಇವತ್ತು ಪಕ್ಕ ಒಂದು 70+ ಅಂತೂ ಅಥವಾ ಒಂದು 80 ಅಂತೂ ಪಕ್ಕ ಹೊಡೆದಿದ್ರು. ಅವ್ರೇನಾದ್ರು ಬ್ಯಾಟಿಂಗ್ ಆಡ್ತಾ ಇತ್ತು ಅಂದರೆ ಆ ರೇಂಜಿಗೆ ಅಗ್ರೆಸಿವ್ ಆಗಿ ಆಡ್ತಾ ಇದ್ದೆ ಸರ್ಫರಾಜ್ ಖಾನು. ಎಸ್ಗೂರು 7-8 ಬೌಂಡ್ರಿ ಹೊಡೆದಿದ್ದಾರೆ, ಒಂದು 6 ಕೂಡ ಹೊಡೆದ್ರು. ಟೋಟಲಿ ಅಲಚ್ಚಾಗಿ ಆಡಿದಷ್ಟು ಕೂಡ. ಬಟ್ ಜಡೇಜಾ ಅವರು ರನ್ಔಟ್ ಮಾಡಿಸ್ಬಿಟ್ರು. 99 ಜಡೇಜಾ ಅವರು. ಇನ್ಫ್ಯಾಕ್ಟ್ ಆ ಹಿಂದಿನ ಒಂದು ರನ್ ಹೋಯ್ತು, ಜಡೇಜಾ ಅವರು 98 ಕೂಡ ಒಂದು ರನ್ ಹೊಡೆದ್ರು. ಅವಾಗಲೂ ಕೂಡ ಬಾಯಿಗೆ ಬರ್ಸ್ಕೊಂಡಿದ್ರು ಸರ್ಫರಾಜ್ ಖಾನ್ ಅವರು. 99 ರನ್ನ ಕರೀತಾರೆ ಜಡೇಜಾ ಅವರು, ಓಡ್ಬಾಗರು ಅಂತ. ಆಮೇಲೆ ಮಧ್ಯದಲ್ಲಿ ಹಂಗೆ ಓಡೋಗ್ಬಿಡ್ತಾರೆ. ಸರ್ಫರಾಜ್ ಖಾನ್ ಅಲ್ಲಿ ರನ್ಔಟ್ ಆಯ್ತಾರೆ. ಅವಾಗ ರೋಹಿತ್ ಶರ್ಮಾ ಅವರು ಟೋಪ್ ಇಕ್ಕಿತ್ತು, ಅವ್ರ ಅಜ್ಜಿ ಪಿಂಡ ಅಂತ ಎಸಿತಾರೆ ಕನ್ನಡಿಗೆ. ಸೊ ಇದೊಂಥರ ಆರ್ಟ್ ಟಚಿಂಗ್ ಆಗಿತ್ತು. ಅದೇ ಹೇಳ್ದಲ್ಲ, ಸರ್ಫರಾಜ್ ಖಾನು ನನ್ನ ಪ್ರಕಾರ ಸೆಂಚುರಿ ಹೊಡೆದಿರೋರು, ಆ ಥರ ಇಂಟೆಂಟಲ್ಲಿ ಆಡ್ದಿರೋ, ಜೊತೆಗೆ ಅಲಚ್ಚಾಗಿ ಆಡ್ತಾಯಿದ್ರು. ಬಿಡಿ ಅವಾಗ ಆಗ್ತವೆ ಪಾಪ. ಇವರು ಅಷ್ಟೇ, ರವೀಂದ್ರ ಜಡೇಜಾ ಕೂಡ ಅವ್ರು ಸೆಂಚುರಿ ಆದಾಗ ತಲೆ ತಗ್ಗಿಸ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೆಲೆಬ್ರೇಷನ್ ಅವ್ರು ಹೆಂಗೆ ಮಾಡ್ತಾರೆ, ಬ್ಯಾಟ್ನ ಹಿಂಗೆ ತಿರುಗಿಸ್ತಾರೆ. ಈ ಮ್ಯಾಚಲ್ಲೂ ತಿರುಗಿಸಿದ್ರು, ಬಟ್ ಜಾಸ್ತಿ ಸೆಲೆಬ್ರೇಷನ್ ಅವರು ಅಂದ್ಕೊಂಡಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಿಲ್ಲ. ಯಾಕಂದರೆ ಅಲ್ಲಿ ರನ್ಔಟು ಅವರಿಂದನೇ ಆಗಿತ್ತು, ಅದಕ್ಕೋಸ್ಕರ. ಇನ್ಫ್ಯಾಕ್ಟ್ ಇನ್ನೊಂದೇನು ಅಂತಂದರೆ, ಟಾಮ್ ಹಾರ್ಟ್ಲಿ ಅವರ ಬೌಲಿಂಗಲ್ಲಿ LBW ಆಗಿದ್ರು. ರವೀಂದ್ರ ಜಡೇಜಾ ಅವರು 90s ಇರಬೇಕಾದ್ರೆ ಆಗಿದ್ರು. ಅದನ್ನು ರಿವ್ಯೂ ತೊಗೊಳ್ಳಿಲ್ಲ. DRS ತೊಗೊಂಡಿತ್ತು ಅಂದರೆ 100% ಅದು ಔಟ್ ಇತ್ತು. ಫಸ್ಟು ಪ್ಯಾಡ್ಸ್ಗೆ ಬಿದ್ದಿತ್ತು, ಅವ್ರು ಬ್ಯಾಟ್ ಅಂದ್ಕೊಂಡು ತೊಗೊಳ್ಲಿಲ್ಲ ಇದಂಥ ಚಾನ್ಸ್ನ. ಅದನ್ನು ಯೂಟಿಲೈಸ್ ಮಾಡಿಕೊಂಡು ಜಡೇಜಾ ಅವರು 100 ಹೊಡೆದ್ರು ಅಷ್ಟೇ. ಒಟ್ಟಲ್ಲಿ ಇವತ್ತು ಜಡೇಜಾ ಅವರು ಒಂದು ಸ್ವಲ್ಪ ಲಕ್ಕಿ ಆಗಿದ್ರು ಅಂತ ಹೇಳ್ಬೇಕು ಅಷ್ಟೇ. ಏನು ಒಂದು ಕಡೆ ಲಕ್ಕಿ ಆಗಿದ್ರು ಅಷ್ಟೇ. ಪಾಪ ಅದೇ ಲಕ್ಕು, ಅದು ಏನು ಗುರು ಹೊಡೆದು ಮಾರು ಕೂಡ ರನ್ಔಟ್ ಡೈರೆಕ್ಟ್ ಇಟ್ಟು ಹೊಡೆದ್ಬಿಟ್ಲ ಟಕಾರ ನಂಗೆ. ಪಾಪ ಸರ್ಫರಾಜ್ ಖಾನ್ ಏನು ಅನ್ಕೊಂಡಿರ್ತಾರೆ, ಹೇಳಂಗಿಲ್ಲ ಇಳಂಗಿಲ್ಲ ಅಂತ ಹೋದ್ರು ಅಷ್ಟೇ. ಅವ್ರ ಫ್ಯಾಮಿಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಗ್ಬಿಟ್ರು. ಸೆಂಚುರಿ ಬರುತ್ತೆ ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಇರಲಿ, ಈ ಇನ್ನಿಂಗ್ಸಲ್ಲಿ ಆಗಿಲ್ಲ ಅಂದರು ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಹೊಡಿಲಿ, ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚಲ್ಲಂತೂ ಪಕ್ಕ ಆಪರ್ಚುನಿಟಿ ಸಿಗುತ್ತೆ. ನೋಡೋಣ. ಸರ್ಫರಾಜ್ ಖಾನ್ ಒಂಥರ ಬ್ರೈಟಾಗಿ ಕಾಣಿಸಿದೆ ಅವರ ಫ್ಯೂಚರು ಟೆಸ್ಟ್ ಕ್ರಿಕೆಟಲ್ಲಿ. ಕಾದು ನೋಡಬೇಕು. ಇಷ್ಟು ವರ್ಷ ಕಷ್ಟಪಟ್ಟಿದ್ರು ಅವರು ಡೊಮ್ಯಾಸ್ಟಿಕಲ್ಲಿ ರಣಜಿ ಟ್ರೋಫಿ ಆಡ್ಕೊಂಡು. ಬಟ್ ಇವತ್ತು ಅದಕ್ಕೊಂದು ರೆಸ್ಪೆಕ್ಟ್ ಸಿಕ್ತು ಅಂತ ಹೇಳಬೇಕು. ಸೆಂಚುರಿ ಬರದೇ ಇರ್ಬೋದು, ಬಟ್ ಆದರೂ ಕೂಡ ಸಖತ್ ಅಲಚ್ಚಾಗಿ ಆಡಿದ್ರು ಅಂತ ಹೇಳ್ಬೇಕು ಸರ್ಫರಾಜ್ ಖಾನು. ಇವತ್ತು ರೋಹಿತ್ ಮತ್ತು ಜಡೇಜಾಗಿಂತ ಅಲಚ್ಚಾಗಿ ಆಡಿದ್ದಾರೋ ಅಂತ ಇರೋದು ಸರ್ಫರಾಜ್ ಖಾನ್ ಇವರು. ಹೌದು, ಅವರ ಸೆಂಚುರಿ ಕ್ರೆಡಿಟ್ ಕೊಡಲೇಬೇಕು. ರೋಹಿತ್ ಮತ್ತು ಜಡೇಜಾ ನಿಂತ್ಕೊಂಡಲ್ಲಿ ಆಡಿರಲಿಲ್ಲ ಅಂತಂದರೆ ಸೆಕೆಂಡ್ ಸೆಷನಲ್ಲಿ ಅವನ ಅಜ್ಜಿ ಏನೂ ಇರ್ತಿಲ್ಲ, ಟಕಾರ್ನಂಗೆ ದಬಾಕೊಂಡ್ಬಿಟ್ರದೇನೋ ಇಂಡಿಯಾ. ಗೊತ್ತಿಲ್ಲ ಏನಾಗಿರ್ತಿತ್ತೋ, ಅಥವಾ ಜುರಾಲು ಮತ್ತು ಸರ್ಫರಾಜ್ ಖಾನೇ ಬಂದ್ಬಿಟ್ಟು ನಿಂತ್ಕೊಂಡು ಆಡ್ತಾಯಿದ್ರು, ಏನಾಗ್ತಿತ್ತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಡಬಲ್ ಸೆಂಚುರಿ ಪಾರ್ಟ್ನರ್ಶಿಪ್ ಏನಿದೆ ಅದೇ ಒಂದು ಮೇಯ್ನ್ ಬುನಾದಿ ಬಿದ್ದಿದೆ ನಮ್ಮ ಟೀಮ್ ಇಂಡಿಯಾಗೆ. ಕಾದು ನೋಡೋಣ ಏನಾಗುತ್ತೆ. Day 2 ಅಂತ Day 1 ನಮ್ಮ ಪರವಾಗಿನೇ ಹೋಗಿದಾಗರು. 5 ವಿಕೆಟ್ನ ಕಳ್ಕೊಂಡು 326 ಅಂತಂದರೆ ಸಖತ್ತಾಗಿ ಆಡಿದೆ ನಮ್ಮ ಟೀಮ್ ಇಂಡಿಯಾ ಅಂತಲೇ. ಒಂದು 450 ಮೇಲೆ ಹೋಯ್ತು ಅಂತಂದರೆ ಸ್ಕೋರ್ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಬೇಗ ತೋಪಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅನಿಸ್ತೇನೆ. ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೂ ಆಗ್ಬಂದಾಳೆ. ಫಸ್ಟ್ ಸೆಷನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಇವ್ರು ಯಾವ ಥರ ಬೌಲಿಂಗ್ ಮಾಡ್ತಾರೆ ಇಂಗ್ಲೆಂಡ್ ಅವರು ಅನ್ನೋದ್ರ ಮೇಲೆ. ಒಂದು ವೇಳೆ ಏನೋ 1-2 ಸೆಷನ್ ಬ್ಯಾಟಿಂಗ್ ಆಡಿದ್ವಿ ಅಂತ ಅನ್ಕೊಳ್ಳಿ ನಾವು, ಅವನ ಅಜ್ಜಿ ಪಕ್ಕ ಹೋಗಿರೋದು 450 ಮೇಲ್ಗಡೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಬಾ.